ಮೂರನೇ ಮಹಾಯುದ್ಧ ನಡೆಯುತ್ತದೆ ಅನ್ನುವಂತಹ ಭೀತಿಯಲ್ಲಿ ಜಗತ್ತೇ ಮುಳುಗ್ಕೊಂಡ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಎರಡನೇ ಮಹಾಯುದ್ಧದ ಭೀಕರತೆ ಜನರನ್ನ ಕಾಡ್ತಾ ಇದೆ. ಅದನ್ನ ಬದಿಗಿಟ್ರೆ ಈಗ ಮೂರನೇ ಮಹಾಯುದ್ಧದ ಭೀತಿ ಜನರಲ್ಲಿ ಮನೆ ಮಾಡ್ಕೊಂಡು ಕುಳಿತಿದೆ. ಯಾಕಂತಂದ್ರೆ ರಷ್ಯಾ ಉಕ್ರೇನ್ ಯುದ್ಧ ಆಗಿರಬಹುದು. 2 ವರ್ಷ ಕಂಪ್ಲೀಟ್ ಆಗಿದೆ ರಷ್ಯಾ ಹಾಗೆ ಉಕ್ರೇನ್ ಯುದ್ಧಕ್ಕೆ. ಈಗ 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇನ್ನೊಂದು ಕಡೆ ಪ್ಯಾಲೆಸ್ತೇನಿಯಾ ಹಾಗೂ ಇಸ್ರೇಲ್ನ ಯುದ್ಧ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ದಕ್ಷಿಣ ಕೊರಿಯಾ ಹಾಗೆ ಉತ್ತರ ಕೊರಿಯಾದ ನಡುವಿನ ಸಂಬಂಧ ನಿಜಕ್ಕೂ ಹಾಳಾಗಿದೆ. ಅದು ಯುದ್ಧ ಭೀತಿಯನ್ನ ಹೆಚ್ಚು ಮಾಡ್ತಾ ಇದೆ. ಅಂತಂದ್ರೆ ಈ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉಂಗ್ ಇದಾನಲ್ಲ, ಆತ ಒಂದು ಅಣ್ವಸ್ತ್ರವನ್ನ ಇಟ್ಕೊಂಡಿದ್ದೀನಿ, ಅದನ್ನ ಅಮೆರಿಕಾದ ಮೇಲೆ ಹಾಕ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾನೆ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಅಮೆರಿಕ ಸ್ವಲ್ಪ ಎಚ್ಚೆತ್ತುಕೊಂಡು ಕುಳಿತಿದೆ. ಹಾಗೆ ದಕ್ಷಿಣ ಕೊರಿಯಾ ಹಾಗೆ ಅಮೆರಿಕ ಎರಡೂ ಸೇರಿ ಸೈನ್ಯವನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಉತ್ತರ ಕೊರಿಯಾದಲ್ಲಿ ಏನಾದ್ರೂ ಯುದ್ಧದ ಭೀತಿ ಅಂದ್ರೆ ಉತ್ತರ ಕೊರಿಯಾದವರು ಯುದ್ಧ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ರೆಡಿ ಆಗಿರ್ಬೇಕಲ್ವಾ, ಆ ಕಾರಣಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಚೀನಾ ಹಾಗೂ ತೈವಾನ್ನ ನಡುವಿನ ಸಂಬಂಧ ಕೂಡ ಸರಿಯಾಗಿಲ್ಲ. ಚೀನಾ ಹಾಗೂ ತೈವಾನ್ನ ನಡುವಿನ ಒಂದು ವಾತಾವರಣ ಶಾಂತಿಯುತ ಏಕೀಕರಣ ಅಂತ ಹೇಳ್ತಾ ಇದ್ದ ಚೀನಾ ಈಗ ಶಾಂತಿಯುತ ಏಕೀಕರಣದ ಬಗ್ಗೆ ಮಾತನ್ನ ಆಡ್ತಾ ಇಲ್ಲ. ಚೀನಾ ಕೂಡ ಶತಾಯ ಗತಾಯ ತೈವಾನ್ ಅನ್ನ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ. ಅವರ ಅಧಿವೇಶನದಲ್ಲಿ ಹೆಚ್ಚಿಗೆ ಪ್ರಮಾಣದ ಅಮೌಂಟ್ ಅನ್ನ ಅಥವಾ ಹೆಚ್ಚಿನ ಪ್ರಮಾಣದ ಹಣವನ್ನ ರಕ್ಷಣಾ ಇಲಾಖೆಗೆ ಕೊಟ್ಟಿದೆ ಚೀನಾ. ಇದರ ಅರ್ಥ ತೈವಾನ್ ಮೇಲೆ ಯುದ್ಧ ಮಾಡೋಕೆ ಸಜ್ಜಾಗಿ ನಿಂತಿದೆ. ತೈವಾನ್ಗೆ ಹೆಲ್ಪ್ ಮಾಡೋದು ಅಮೆರಿಕ ಹೆಲ್ಪ್ ಮಾಡುತ್ತೆ. ಸೊ ಇದು ಇಡೀ ವಿಶ್ವದ ಯುದ್ಧ ಅಂತಾನೆ ಕರಿಬಹುದು. ಉಕ್ರೇನ್ ಹಾಗೂ ರಷ್ಯಾದ ನಡುವಿನ ಯುದ್ಧ ಇನ್ನು ಎಂಡ್ ಆಗಿಲ್ಲ. ಹಾಗೆ ಪ್ಯಾಲೆಸ್ತೇನಿಯಾ ಇಸ್ರೇಲ್ ಯುದ್ಧ ಕೂಡ ನಡೀತಾ ಇದೆ. ಇನ್ನು ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಹಾಗೆ ಚೀನಾ ಮತ್ತೆ ತೈವಾನ್, ಇದಿಷ್ಟು 4 ಅಥವಾ 6 ದೇಶ ಅಂತ ನೋಡೋದಾದ್ರೆ ಅದಕ್ಕೂ ಹಿನ್ನೆಲೆಯಲ್ಲಿ ಅಂತಂದ್ರೆ ಈಗ ತೈವಾನ್ಗೆ ಸಪೋರ್ಟ್ ಮಾಡ್ತಿದೆ ಅಮೆರಿಕ. ಹೀಗೆ ಜಗತ್ತಿನಲ್ಲಿ ಯಾವೆಲ್ಲ ದೇಶ ಇದೆಯಲ್ಲ ಅವೆಲ್ಲವೂ ಕೂಡ ಒಂದೊಂದು ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಹಾಗಾದ್ರೆ ಮೂರನೇ ಮಹಾಯುದ್ಧದ ಮಾತು ಯಾಕೆ ಬರ್ತಿದೆ ಅಂತಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಭೀಕರತೆಯನ್ನ ನೀವು ನೋಡಿರ್ತೀರ. ಆ ಒಂದು ಕಾರಣಕ್ಕೆ ಜನರು ಕೂಡ ಭಯವನ್ನ ಪಡ್ತಾ ಇರ್ತಾರೆ. ಈಗ ಎಲ್ಲಾ ದೇಶಗಳು ಒಂದೊಂದು ದೇಶ ಮತ್ತೊಂದು ದೇಶದ ನಡುವೆ ಯುದ್ಧ ನಡೀತಾ ಇದೆ. ಈ ಒಂದು ಕಾರಣಕ್ಕೆ ಮೂರನೇ ಮಹಾಯುದ್ಧ ಸದ್ದಿಲ್ಲದೆ ನಡೆಯುತ್ತಾ ವಿನಾಶವಾಗುತ್ತಾ ಜಗತ್ತು ಅನ್ನೋದು ಎಲ್ಲರ ಮುಂದಿರುವಂತಹ ಒಂದು ಅಸಮಾಧಾನ ಅಂತಾನೆ ಹೇಳಬಹುದು. ಏನೂ ಮಾಡಲು ಆಗ್ತಾ ಇಲ್ಲ. ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧವನ್ನೀಗ ನಿಲ್ಲಿಸಲು ಕೂಡ ಆಗ್ತಾ ಇಲ್ಲ. ನೋಡುತ್ತಲೇ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಭರ್ಜರಿ 2 ವರ್ಷವನ್ನ ಪೂರೈಸಿಬಿಟ್ಟಿದೆ. ಹಾಗಿರುವಾಗ ಕಳೆದ 2 ವರ್ಷದಲ್ಲಿ ರಷ್ಯಾ ಹಾಗೂ ಉಕ್ರೇನ್ ಜನರು ನಲಗಿ ಹೋಗ್ಬಿಟ್ಟಿದ್ದಾರೆ. ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ. ಮತ್ತೆ ಇಬ್ಬರ ನಡುವಿನ ಕಾದಾಟ ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕೆ ಮೂರನೇ ಮಹಾಯುದ್ಧದ ಭಯ ಕೂಡ ಜಗತ್ತಿನಾದ್ಯಂತ ಆವರಿಸಿಬಿಟ್ಟಿದೆ. ಯುದ್ಧ ನಡೆಯಬಾರದು, ಇದರಿಂದ ವಿನಾಶವೇ ಹೆಚ್ಚು ಎಂಬುದನ್ನ ಮನುಷ್ಯರು ಈಗಾಗಲೇ ಕಲ್ತಿದ್ದಾರೆ. ಆದ್ರೂ ಕೂಡ ಯುದ್ಧವನ್ನ ಸಂಪೂರ್ಣ ನಿಲ್ಲಿಸಲು ಮನುಷ್ಯ ಯಶಸ್ವಿ ಆಗ್ತಾ ಇಲ್ಲ, ಆಗೋದು ಇಲ್ಲ ಅಂತ ಆರೋಪಗಳು ಕೇಳ್ಬರ್ತಾ ಇದೆ. ಈ ಆರೋಪಗಳ ನಡುವೆ ಇದೀಗ ಮತ್ತೊಂದು ಕೀಚು ಹೆಚ್ಚಾಗಿದೆ. ರಷ್ಯಾ ಪಡೆಗಳು ತಮ್ಮ ದಾಳಿಯನ್ನ ಮತ್ತಷ್ಟು ಭೀಕರಗೊಳಿಸಿ ಉಕ್ರೇನ್ ಜನರ ಪಾಲಿಗೆ ಕಂಟಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಉಕ್ರೇನ್ ಆರೋಪ ಮಾಡ್ತಾ ಇದೆ, ಈ ಬೆಳವಣಿಗೆ ಮಧ್ಯೆ ಮೂರನೇ ಮಹಾಯುದ್ಧ ನಡೆಯೋದು ಗ್ಯಾರಂಟಿನಾ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಮೂಡಿರುವಂತಹ ಪ್ರಶ್ನೆಯಾಗಿದೆ. 3 ವರ್ಷದ ಕಡೆ ಮುನ್ನುಗ್ತಿರುವಂತಹ ರಷ್ಯಾ ಉಕ್ರೇನ್ ಯುದ್ಧ. ಎಷ್ಟು ದಿನ ಮಾಮೂಲಿ ದಾಳಿಯನ್ನ ನಡೆಸುತ್ತಿದ್ದಂತಹ ರಷ್ಯಾ ಈಗ ತನ್ನ ಉಗ್ರ ರೂಪವನ್ನ ತೋರಿಸ್ತಾ ಇದೆ. ಹೇಗೆ ತನ್ನ ಬಳಿ ಇರುವಂತಹ ವಿನಾಶಕಾರಿ ಕ್ಷಿಪಣಿ ಡ್ರೋನ್ ಅನ್ನ ಬಳಸಿ ಉಕ್ರೇನ್ ವಿರುದ್ಧ ದಾಳಿಯನ್ನ ಆರಂಭ ಮಾಡಿದೆ. ಈ ಬೆಳವಣಿಗೆಯ ನಡುವೆ ರಷ್ಯಾ ದಾಳಿಗೆ ಉಕ್ರೇನ್ನ ಸಾಮಾನ್ಯ ಜನರು ಬಲಿಯಾಗಿದ್ದಾರೆ ಅಂತ ಹೇಳಿ ಉಕ್ರೇನ್ ಆರೋಪವನ್ನ ಮಾಡ್ತಾ ಇದೆ. ಜನವಸತಿ ಪ್ರದೇಶದ ಮೇಲೆ ಈ ರೀತಿ ರಷ್ಯಾ ದಾಳಿ ಮಾಡುತ್ತಿದೆ ಅನ್ನುವಂತಹ ಆರೋಪ ಜಗತ್ತಿನಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಆದ್ರೆ ರಷ್ಯಾ ಮಾತ್ರ ಈ ಆರೋಪಗಳು ಸುಳ್ಳು ಅಂತ ಹೇಳ್ತಾ ಇದೆ. ಈ ಮಧ್ಯೆ ನೋಡ್ತಿದ್ದಂತೆ ಇಬ್ಬರ ನಡುವೆ ಈ ಯುದ್ಧ 2 ವರ್ಷಗಳನ್ನ ಪೂರೈಸಿ ಇದೀಗ 3ನೇ ವರ್ಷದ ಕಡೆಗೆ ಮುನ್ನುಗ್ತಾ ಇದೆ.
ಏನ್ ಗುರು ಇದು ಕಿತ್ತಾಟ? ಅಂದಹಾಗೆ ಈಗ ಕೇಳಿ ಬರುತ್ತಿರುವಂತಹ ಆರೋಪಗಳ ಪ್ರಕಾರ ಪಾಶ್ಚಿಮಾತ್ಯ ದೇಶಗಳ ಯುದ್ಧದ ದಾಹ ಮತ್ತು ರಷ್ಯಾದ ಸಿಟ್ಟು ಉಕ್ರೇನ್ ಸರ್ವನಾಶಕ್ಕೆ ಮುನ್ನುಡಿಯನ್ನ ಬರೀತಾ ಇದೆ. ಮತ್ತೊಂದ್ ಕಡೆ ಉಕ್ರೇನ್ ತನ್ನ ಸೇಡಿನ ಪರ್ವವನ್ನ ಮುಂದುವರಿಸ್ತಾ ಹೋಗ್ತಾ ಇದೆ. ಎಷ್ಟು ದಿನ ರಷ್ಯಾದ ಗಡಿ ಭಾಗದ ಹಳ್ಳಿಗಳ ಮೇಲೆ ದಾಳಿಯನ್ನ ನಡೆಸಿದ್ದ ಉಕ್ರೇನ್ ನೇರ ರಷ್ಯಾ ರಾಜಧಾನಿಗೆ ನುಗ್ಗಿ ಬಾಂಬ್ ಅನ್ನ ಹಾಕುವ ಪ್ರಯತ್ನವನ್ನ ಕೂಡ ಮುಂದುವರಿಸಿದೆ. ಹೀಗಾಗಿ ರಷ್ಯಾ ಕೂಡ ತನ್ನಲ್ಲಿರುವಂತಹ ಅತ್ಯಾಧುನಿಕ ಅಸ್ತ್ರಗಳನ್ನೆಲ್ಲ ಬಳಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಹೀಗಾಗಿ ನ್ಯೂಕ್ಲಿಯರ್ ವೆಪನ್ಸ್ ಗಳ ಬಳಕೆ ಆಗ್ತಿದೆಯಾ ಅನ್ನುವಂತಹ ಭಯ ಇದೀಗ ಎಲ್ಲರ ಮನಸ್ಸಿನಲ್ಲಿ ಉಳಿದಿದೆ. ಇದನ್ನೆಲ್ಲ ನೋಡ್ತಿದ್ರೆ ಈ ಯುದ್ಧವು ಇಷ್ಟಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅತ ಅಮೆರಿಕ ಉಕ್ರೇನ್ಗೆ ಪರೋಕ್ಷವಾಗಿ ಬೆಂಬಲವನ್ನ ನೀಡುತ್ತಾ ಆಟವನ್ನ ಆಡ್ತಿದೆ ಅಂತ ಕೇಳಿ ಬರ್ತಾ ಇದೆ. ಇತ್ತ ರಷ್ಯಾ ಸೇನೆಯು ತನ್ನ ಸೇಡನ್ನ ತೀರಿಸಿಕೊಳ್ಳಲು ಪಣ ತೊಟ್ಟು ನಿಂತಿದೆ. ಹೀಗಾಗಿ ಎರಡೂ ದೇಶಗಳ ನಡುವೆ ಶಾಂತಿಯುತ ಮಾತುಕತೆಯನ್ನ ಮಾಡುವಂತಹ ಸಾಧ್ಯತೆಗಳು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇದೇ ರೀತಿ ಯುದ್ಧ ಮುಂದುವರೆದ್ರೆ ಮುಂದೆ ಇದೆಲ್ಲ ನಾಗರಿಕತೆಯನ್ನ ವಿನಾಶದ ಅಂಚಿಗೆ ತಲುಪುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಜಗತ್ತಿನಲ್ಲಿ ಯಾವೆಲ್ಲ ದೇಶಗಳು ಕಚ್ಚಾಡ್ತಾ ಇದ್ದಾರೆ ಅಂತ ಹೇಳಿ. ಉಕ್ರೇನ್ ಹಾಗೂ ರಷ್ಯಾ 2 ವರ್ಷವನ್ನ ಪೂರೈಸಿದೆ. ಅಲ್ಲಿನ ಜನರ ಪರಿಸ್ಥಿತಿ ಏನು? ಅಲ್ಲಿನ ಜನರು ಏನು ಮಾಡಿದ್ದಾರೆ ಪಾಪವನ್ನ? ದೇಶಗಳ ನಡುವೆ ಕಚ್ಚಾಟ ಕಾಮನ್, ಹೌದು. ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ರಷ್ಯಾ ಉಕ್ರೇನ್ ಪರಿಸ್ಥಿತಿ ಒಂದಾದ್ರೆ ಇಲ್ಲಿ ಪ್ಯಾಲೆಸ್ಟೈನಿಯಾ ಹಾಗೂ ಇಸ್ರೇಲ್ನ ಕತೆ ಇನ್ನೊಂದು. ಈಗ ಯುದ್ಧ ನಡೀತಾ ಇದೆ, ತಿನ್ನೋಕೆ ಅನ್ನ ಕೂಡ ಇಲ್ಲ, ಅನ್ನ ಕೂಡ ಸಿಗ್ತಾ ಇಲ್ಲ. ಅವರು ಮಾಡಿರುವಂತಹ ಕೆಲಸಗಳು ಹಾಗೆ ಇದೆ, ಆದ್ರೆ ಯುದ್ಧಗಳು ನಡೀತಾ ಇದೆ. ಹಾಗೆ ಇನ್ನೊಂದು ಭಯ ಶುರುವಾಗಿದೆ, ಉತ್ತರ ಕೊರಿಯಾ ವರ್ಸಸ್ ದಕ್ಷಿಣ ಕೊರಿಯಾ. ಈ ಯುದ್ಧಗಳು ಈಗಲೇ ಸ್ಟಾರ್ಟ್ ಆದ್ರೆ, ಪ್ರಾರಂಭವಾದ್ರೆ ಜಗತ್ತಿನ ಪರಿಸ್ಥಿತಿ ಏನು? ಅಲ್ಲಿನ ದೇಶದ ಆರ್ಥಿಕ ಪರಿಸ್ಥಿತಿ ಏನು? ಹಾಗೆ ಚೀನಾ ಹಾಗೂ ತೈವಾನ್, ಚೀನಾ ಶತಾಯಗತಾಯ ತೈವಾನ್ ಅನ್ನು ವಶಕ್ಕೆ ಪಡೆದುಕೊಳ್ಳಲೇಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಒಂಟಿ ಕಾಲ್ನಲ್ಲಿ ನಿಂತುಬಿಟ್ಟಿದೆ. ತೈವಾನ್ಗೆ ಅಮೆರಿಕ ಸಪೋರ್ಟ್ ಇದೆ. ಇದೆಲ್ಲ ನೋಡ್ತಾ ಇದ್ರೆ 3ನೇ ಮಹಾಯುದ್ಧ ಆಗೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಇದೆಷ್ಟೇ ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.